ದಾಳಿಯಲ್ಲಿ ಮುಂದಿನ ತಯಾರಿ ಬಸವೇಶ್ವರ ಹಳ್ಳಿಮಟ್ಟಿ ವರ್ಷ ಅಕಾಡೆಮಿ ಚಿಂಚಣಿ ವರ್ಷ ಬಸವೇಶ್ವರ ಹಳ್ಳಿಮಟ್ಟಿ. ಇದು ನಿಮಗೆ ಮೊದಲನೇ ಕರೆ, ತಾವು ಸಿದ್ಧತೆಯಲ್ಲಿ ಇರಬೇಕು. ಪ್ರಥಮ ದಾಳಿಯಲ್ಲಿ ನಾಗನೂರ್ ಪರ ಯಾವುದೇ ಅಂಕದ ಸಂಪಾದನೆ ವಾಪಸ್ ಆಗ್ತಾ ಇದೆ. ಡಿಫೆನ್ಸ್ ಭಾಗದಲ್ಲಿ ಚೆಕ್ ಮಾಡಿ. ಈಗ ದಾಳಿ ಭಾಗದಲ್ಲಿ ಬೆಳಗಾವಿ ಜಿಲ್ಲಾ ತಂಡದ ಬಲಿಷ್ಠ ಆಲ್ರೌಂಡರ್ ಸುಧೀರ ಎರಡು ಕೂಡ ಬಲಿಷ್ಠವಾದ ತಂಡಗಳು, ಬಲಿಷ್ಠವಾದ ತಂಡ ನಡುವೆ ಬಲಿಷ್ಠವಾದ ಪಂದ್ಯ ಸಾಗ್ತಾ ಇದೆ. ಎಲ್ಲಿ ಒಂದು ಸುಧೀರ್ ಅವರಿಂದ ಜೋರಾದ ಚಪ್ಪಳ ಬರಲಿ ನಿಮ್ಮ ಲೋಕಲ್ ಇರುವಾಗ. ಪಂದ್ಯ ಪ್ರಾರಂಭದ ಹಾದಿಯಲ್ಲಿ ನಾಗನೂರ್ ತಂಡದ ಬಲಗೈ ವಿಠಲ್ ಅವರು ದಾಳಿ ಪಂದ್ಯದಲ್ಲಿ ಚಾಣಾಕ್ಷತನ ದಾಳಿಯನ್ನು ಮಾಡ್ತಾರೆ. ಎಷ್ಟು ದಾಳಿ ಆಗ್ತಾ ಇದೆ ಅಂದ್ರೆ 2 ಅಂಕದ ಸಂಪಾದನೆ ಆಗ್ತಾ ಇದೆ. ಎಲ್ಲಿ ಡಿಫೆನ್ಸಿವ್ ಭಾಗದಲ್ಲಿ ಮಿಸ್ಟೇಕ್ಸ್ ಬರ್ತಾ ಇದೆ. ಈಗ ಪಂದ್ಯಕ್ಕೆ ಬೆರೆಸು ಬೀಳ್ತಾ ಇದೆ, ಚುರುಕು ಮೂಡ್ತಾ ಇದೆ ದಾಳಿ ಈ ಭಾಗದಲ್ಲಿ. ಯಶವಂತ ಬೆಳಗಾವಿ ಜಿಲ್ಲಾ ತಂಡದ ಪ್ರಮುಖ ದಾಳಿಗಾರ. ದಾಳಿ ಭಾಗದಲ್ಲಿ 2-1 ನಡುವೆ ಪಂದ್ಯ. ಇದು ನಾಗನೂರ್ ಪರವಾಗಿ. ಕಳೆದ ದಾಳಿಯಲ್ಲಿ ಯಶಸ್ವಿಯಾಗಿ 2 ಅಂಕ ಸಂಪಾದನೆ ಮಾಡಿದ ದಾಳಿ ಭಾಗದಲ್ಲಿ ಬಿಟ್ಟಲ್ಲ. ದಾಳಿಯಲ್ಲಿ ಕರಿಚಿರತೆ ವಿಠಲ ಕರಿಚಿರುತ್ತೆ. ಏನು ಕೂಡ ಪಂದ್ಯದ ತಿರುಗಿನ ದಾಳಿ ಆಗ್ತಾ ಇದೆ. ಇಲ್ಲಿ ಅಭಿಷೇಕ್ ಇಲ್ಲಿ 5-1 ಆ ಸಂಕಷ್ಟದಲ್ಲಿರುವ ಬೆಳಗಾವಿ ಜಿಲ್ಲಾ ತಂಡಕ್ಕೆ ಆಸರೆ ಆಗ್ತಾನೆ ಬೆಳಗಾವಿ ಜಿಲ್ಲಾ ತಂಡದ ಬಲಿಷ್ಠ ದಾಳಿಗಾರ ಯಶವಂತ. ಈಗ ಹೇಳಿದ್ದೆ ಅಲ್ರಿ ಕುರಿತ ಪ್ರೇಕ್ಷಕರೇ, ನಿಮ್ಮ ಸಪೋರ್ಟ್ ಯಾರಿಗೆ? ಬಲಿಷ್ಠವಾದ ಡಿಫೆನ್ಸ್ ಪ್ರದರ್ಶನ ಮಾಡ್ತಾ ಇದ್ದಾರೆ. ಒಂದು ಬದಿಯಲ್ಲಿ ಬಲಿಷ್ಠ ಬೆಳಗಾವಿ ಜಿಲ್ಲಾ ತಂಡ ಆದ್ರೆ ಇನ್ನೊಂದು ಬದಿಯಲ್ಲಿ ಮಹಾಲಕ್ಷ್ಮೀ ನಾಗನೂರು. ಕ್ಷಣಾರ್ಧದಲ್ಲಿ ಆಲ್ ಔಟ್ ನ ಬಿಸಿಯನ್ನ ಮುಡಿಸ್ತಾ ಇದ್ದಾರೆ ನಾಗನೂರು ತಂಡದವರು ಬೆಳಗಾವಿ ಜಿಲ್ಲಾ ತಂಡದವರಿಗೆ. 8-9-1 ಇಲ್ಲಿ ಬೆಳಗಾವಿ ಜಿಲ್ಲಾ ತಂಡದ ಆಟಗಾರ ಹೆಡಿಮುಡಿಯನ್ನು ಕಟ್ತಾ ಇದ್ದಾರೆ ನಾಗನೂರು ತಂಡದವರು. ಎಂತ ಒಂದು ಅದ್ಭುತವಾದ ಅಮೋಘವಾದ ಡಿಫೆನ್ಸ್ ಪ್ರದರ್ಶನ ಬರ್ತಾ ಇದೆ. ಈಗ ಮತ್ತೊಮ್ಮೆ ದಾಳಿ ಪಕ್ಕದಲ್ಲಿ ಎಡಬದಿಯ ದಾಳಿಗಾರ ಸುರೇಶ್ ಇಲ್ಲಿ ಬೋನಸ್ಗೆ ಮನವಿಯನ್ನು ಮಾಡ್ತಾ ಇದ್ದಾರೆ. ಬೋನಸ್ ಆದ ನಂಬಿಕೆಯಲ್ಲಿ ಕಾಲು ಹಾರಣ ಮಾಡ್ತಾ ಇದ್ದಾರೆ, ಕಾಲು ವ್ಯತ್ಯಯ ಮಾಡ್ತಾ ಇದ್ದಾರೆ. ಇದರೊಂದಿಗೆ ಖಂಡಿತ ಬೋನಸ್ ಆಗಿದೆ. 1 ಅಂಕದ ಸಂಪಾದನೆ. 11-1 10 ಅಂಕಗಳ ನಿರಂತರ ಮುನ್ನಡೆಯಲ್ಲಿ ಮಹಾಲಕ್ಷ್ಮೀ ನಾಗನೂರು. ಇಲ್ಲಿ ರಾಮಕೃಷ್ಣ ಜೂನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ಕರ್ನಾಟಕ ತಂಡವನ್ನು ಪ್ರದರ್ಶಿಸಿದ ಪ್ರತಿಭೆ. 1 ಅಂಕದ ಸಂಪಾದನೆ. ಈಗ ಮತ್ತೊಮ್ಮೆ ಕಳೆದ ರೌಂಡ್ನಲ್ಲಿ ಬೋನಸ್ ನೊಂದಿಗೆ ಯಶಸ್ವಿ ದಾಳಿಯನ್ನಾಗಿದ್ದ ಈ ಬಾರಿ ಬಿಗಿಯಾದ ಹಿಡಿತ ಬರ್ತಾ ಇದೆ ಅಲ್ಲಿ. ಸುಮ್ಮಾಡಬೇಕು, ಬಾಯ್ ಮಾಡೋಗಿಲ್ಲ. ಈಗ ದಾಳಿ ಭಾಗದಲ್ಲಿ ಓಂ ಸಾಯಿ ಧಾರವಾಡ ತಂಡದಲ್ಲಿ ಆಡುವ ಆಟಗಾರ ರಾಮಕೃಷ್ಣ ಅವರು ದಾಳಿ ಭಾಗದಲ್ಲಿ ಸಾಯಿ ಧಾರವಾಡ ತಂಡದಲ್ಲಿ
ಇನ್ನು ಕಂಟಿನ್ಯೂ 1 ವರ್ಷದವರೆಗೆ ಇದೇ ಬೆಳಗಾವಿ ಜಿಲ್ಲಾ ತಂಡದಲ್ಲಿ ಆಡಬೇಕು. ಜೂನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ ತಂಡ ಕರ್ನಾಟಕವನ್ನು ಪ್ರತಿನಿಧಿಸಿದ ಪ್ರತಿಭೆ. ಈಗ ದಾಳಿ ವಿಭಾಗದಲ್ಲಿ ಮತ್ತೊಮ್ಮೆ ಕರಿಚಿರುತ್ತೆ. ಇಡೀ ಪಂದ್ಯದ ಚಿತ್ರಣವನ್ನೇ ಬದಲಿಸಿದ ಅಪೂಪ ಮತ್ತೊಮ್ಮೆ ದಾಳಿ ವಿಭಾಗದಲ್ಲಿ ಬಿಟ್ಟಲ್ಲ. ತಂಡದ ಪ್ರಮುಖ ದಾಳಿಗಾಳ ಬಲಬದಿಯ ದಾಳಿ 13-3 10 ಅಂಕದ ಬೃಹತ್ ಮುನ್ನಡೆಯೊಂದಿಗೆ ಮಹಾಲಕ್ಷ್ಮಿ ನಾಗನವರು. ಆಕರ್ಷಕ 30,000 ನಗದು ಜೊತೆಗೆ ಟ್ರೋಫಿಗೆ ಲಗ್ಗಿಡುವ ತಂಡ ಯಾವುದೋ ಮೊದಲ ಫೈನಲಿಸ್ಟ್ ಕಾದಿರುಳು ಭಾಕ್ಷಣಗಣನೆ ಯಾರ ಪಾಲಾಗತ್ತೆ ಮೊದಲ ಫೈನಲ್ ಸ್ಥಾನ. ಎಲ್ಲಿ ಸುಧೀರ್ ಅವರಿಂದ ಮತ್ತೊಂದು ಮಿಸ್ಟೇಕ್ ಬರ್ತಾ ಇದೆ. ಇಲ್ಲಿ ಬೆಳಗಾವಿ ಜಿಲ್ಲಾ ತಂಡದಲ್ಲಿ ಸ್ವಲ್ಪ ಹೊಂದಾಣಿಕೆಯ ಕೊರತೆ ಕಂಡು ಬರ್ತಾ ಇದೆ. 14-4 10 ಅಂಕದ ಮುನ್ನಡೆಯಲ್ಲಿ ಮಹಾಲಕ್ಷ್ಮಿ ನಾಗನವರು. ಇಲ್ಲಿ ಶಿವ ಅವರಿಂದ ಒಂದು ಅದ್ಭುತವಾದ ಡ್ರೈವಿಂಗ್ ಆಂಕಲ್ ಹೊರಟು ಬರ್ತಾ ಇದೆ. ಈಗ ಮತ್ತೊಮ್ಮೆ ಗಾಳಿ ವಿಭಾಗದಲ್ಲಿ ನಾಗನೂರು ಮೂಲದ ಸುರೇಶ್ ಅವರು ಗಾಳಿ ವಿಭಾಗದಲ್ಲಿ ಚಾಣಕ್ಷ ದಾಳಿಗಾರ ಎಚ್ಚರಿಕೆ ಆಟವನ್ನು ಆಡ್ತಾ ತಂಡಕ್ಕೆ ಆಸರೆಯಾಗುವ ಆಟವನ್ನು ತೋರ್ಪಡಿಸ್ತಾ ಇದ್ದಾನೆ. ಹದಿನೈದು 4 ಪಂದ್ಯ. 2 ಕೂಡ ಬೆಳಗಾವಿ ಮೂಲದ ಬಲಿಷ್ಠ ತಂಡಗಳು. ಇದರಲ್ಲಿ ಗೆದ್ದ ತಂಡ ನೇರವಾಗಿ ಫೈನಲಿಸ್ಟ್. ಆಕರ್ಷಕ 30,000 ಜೊತೆಗೆ ಟ್ರೋಫಿಗೆ ಲಗ್ಗಿಡುವ ಮೊದಲ ತಂಡ ಯಾವುದು ಕಾದಿರುಳುವ ಕ್ಷಣಗಳಲ್ಲಿ ಎಲ್ಲರ ಸಮ್ಮುಖದಲ್ಲಿ ಎಲ್ಲರ ಮುಂದಾಳತ್ವದಲ್ಲಿ ರೈಡ್ರೀಸ್ ಔಟ್ ಆನ್ ದಿ ಗೋಲ್. ಯಾರನ್ನು ಮುಟ್ಟಲಾರದೆ ಲಾಂಬಿಯನ್ನ ಸ್ಪರ್ಶ ಮಾಡಿದಲ್ಲಿ ರೈಡರ್ ಔಟ್ ಆಗ್ತಾರೆ. ಇದರೊಂದಿಗೆ ಸುಮ್ಮನೆ ಕಲಾನಗರ ಬೆಳಗಾವಿ ಜಿಲ್ಲಾ ಪಾಳೆಯದಲ್ಲಿ ಈಗ ಮತ್ತೊಮ್ಮೆ ನೋಡಿ ಬೋರ್ಡ್ನಲ್ಲಿ ವಿಠಲ ಅವರು ನಿರಂತರವಾಗಿ ದಾಳಿ ಮಾಡ್ತಾ ಇದ್ದಾರೆ. ವಿಠಲ ಅವರನ್ನ ಟ್ಯಾಕಲ್ ಮಾಡಕ್ ಆಗ್ತಾ ಇಲ್ಲ. ಇಲ್ಲಿ ವಿಠಲ ಅವರ ಆರ್ಭಟ ನಡೀತಾ ಇದೆ. ಇಲ್ಲಿ ಬೆಳಗಾವಿ ಜಿಲ್ಲಾ ತಂಡದ ಮೇಲೆ ವಿಠಲ ಅವರ ಆರ್ಭಟ ಎದ್ದು ಕಾಣ್ತಾ ಇದೆ. ದಾಳಿ ವಿಭಾಗದಲ್ಲಿ ಬಸವ ನಾವು ನಿನ್ನ ಬಿಡಲ್ಲ ಈಗಲೇ ಹಾಕಿದ್ದಾರೆ. ಬಿಗಿಯಾದ ಹಿಡಿತ ಬರ್ತಾ ಇದೆ. ಬಹಳ ಅದ್ಭುತವಾದ ಚಾಣಕ್ಷದಿಂದ ಡಿಫೆನ್ಸ್ ಅನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದರೊಂದಿಗೆ ಆಲ್ ಔಟ್ ನ ಹೊಸ್ತಿನಲ್ಲಿ ಮತ್ತೆ ಬೆಳಗಾವಿ ಜಿಲ್ಲಾ ತಂಡ. ಆಲ್ ಔಟ್ ಮತ್ತೊಂದು ಗೋಲ್ ಅನ್ನು ಗಳಿಸಿದ್ದಾರೆ. ಇಲ್ಲಿ ದಾಳಿ ವಿಭಾಗದಲ್ಲಿ ಮತ್ತೊಮ್ಮೆ ಜೂನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ದಾಳಿಗಾರ ರಾಮಕೃಷ್ಣ ದಾಳಿ ವಿಭಾಗದಲ್ಲಿ ರಾಮಕೃಷ್ಣ ಹೊಸಕೆರೆ ಅವರಿಂದ ಬಂದಿರ್ತಕ್ಕಂಥ ಸೂಪರ್ ಇದೆ. 7-21 ಇಂಥ ಸೂಪರ್ ರೈಡ್ಗಳು ಸಾಕಷ್ಟು ಬೇಕು ಪಂದ್ಯವನ್ನ ಗೆಲ್ಲಬೇಕಾದ್ರೆ. ಇಲ್ಲಿ ಒಂದು ಲಾಭದ ವಿಷಯ ಏನಂದ್ರೆ ವಿಠಲ ಅವರು ಅಂಕಣದ ಹೊರಭಾಗದಲ್ಲಿದ್ದಾರೆ. ಇದನ್ನ ಸದುಪಯೋಗ ಪಡಿಸ್ಕೋತಾರ ಬೆಳಗಾವಿ ಜಿಲ್ಲಾ ತಂಡದವರು ಕಾದು ನೋಡುವ ಕ್ಷಣಗಣನೆ. ಮೇನ್ ಪ್ಲೇಯರ್ ಎಲ್ಲರೂ ಹೊರಗಡೆ ಇದ್ದಾರೆ. ವಿಠಲ ಹೊರಗಡೆ, ನಾಗು ಹೊರಗಡೆ, ಶಿವ ಹೊರಗಡೆ, ಎಲ್ಲರೂ ಹೊರಗಡೆ ಇದ್ದಾರೆ. ಈ ಒಂದು ಸದಾವಕಾಶವನ್ನ ಯೂಸ್ ಮಾಡಿ ಈಗ ದಾಳಿ ಬಂದು ಯಶವಂತ್ ಓಕೆ ಕಡೆಯಿಂದ ಸೆಲ್ಫ್ ಆಗ್ತಾ ಇದೆ.
ಇಲ್ಲಿ ಏನಾದ್ರೂ ಮಿಸ್ಟೇಕ್ ಆದ್ರೆ ವಿಠಲ ಅವರು ರಿವಾಲ್ವ್ ಆಗ್ತಾರ, ಪಂದ್ಯ ಮತ್ತೆ ಬೇರೆ ಕಡೆ ಸಾಗುತ್ತೆ. ಇಲ್ಲಿ ಮಿಸ್ಟೇಕ್ ಏನಾಗ್ತಾ ಇದೆ, ಡಿಫೆಂಡರ್ ಬಹಳ ಅದ್ಭುತವಾಗಿ ಟ್ಯಾಕಲ್ ಅನ್ನ ಮಾಡ್ತಾ ಇದ್ದಾರೆ. ಇದೇನಾದ್ರೂ ಮಿಸ್ಟೇಕ್ ಆಗಿದ್ರೆ ಸುಮಾರು 5 ಅಂಕಗಳು 400 ಪಾಯಿಂಟ್ ಹೋಗ್ತಿದ್ದು. ಆದ್ರೆ ಇಲ್ಲಿ ಬಹಳ ಬಿಗಿಯಾದ ಹಿಡಿತ, ಇದರೊಂದಿಗೆ ಆನ್ ಔಟ್ 1+2 3 ಪಾಯಿಂಟ್ 13-21. ಬಾಕ್ಸ್ದಲ್ಲಿ ಬಿಟ್ಟಲ್ಲ ಎಂದು ಇಲ್ಲಿ ವಿಠಲ ಅವರ ಬಂಧನ ಆಗ್ತಾ ಇದೆ. ನಿಮ್ದು ಹೇಳ್ರಿ, ಎರಡು ಕಡೆ ಇಲ್ಲ, ಒಂದ ಕಡೆ ಹೇಳ್ಬೇಕು. ಹದಿನಾಲ್ಕು 21. ನಾಗನೂರ್ ತಂಡದ ಪ್ರಮುಖ ದಾಳಿಗಾರ ವಿಠಲ ಅವರು ಹೊರಗಡೆ ಇದ್ದಾರೆ. ಇದರ ಸದುಪಯೋಗ ಪಡಿಸ್ಕೊಳ್ತಾರ, ಅವ್ರ ಮೇಲೆ ಇನ್ನೊಂದು ಲೋನ್ ಹಾಕ್ತಾರ. ಕಾದಿರುವ ವಾಕ್ಷನಗರನಲ್ಲಿ ಆ ಕಡೆಗೆ ಬೋನಸ್ ಆಗಿದೆ. 6 ಓವರ್ ಡಿಫೆನ್ಸ್, ವಿಠಲ ಹೊರಗಡೆ. ಆ ಪಂದ್ಯ ಬಹುತೇಕ ತಿರುವನ್ನ ಪಡಿತಾ ಇದ್ದ. ಬೆಳಗಾವಿ ಜಿಲ್ಲಾ ತಂಡ ಬಹಳ ಚುರುಕಿನ ಆಟವನ್ನು ಆಡ್ತಾ ಇದೆ. ಮೊದಲಿಗೆ ಸ್ವಲ್ಪ ನಿಧಾನವಾಗಿ ಆಡಿದ್ರೆ ಕೊನೆಗೆ ಚುರುಕಾಗಿ ಆಟವನ್ನು ಆಡ್ತಾ ಇದೆ. ಈಗಲೇ ರಾಮಕೃಷ್ಣ ದಾಳಿಯಲ್ಲಿ ಡೋಂಟ್ ಬಾಲ್ ಬೆಳಗಾವಿ. ಅಂಕ ಪಡಿಬೇಕು, ಇಲ್ಲ ಅಂತರದಿಂದ ಆಚೆಗೆ ನಡಿಬೇಕು. ಇಂಥ ಮಿಸ್ಟೇಕ್ಗಳು ಬಂದ್ರೆ ಪಂದ್ಯದ ಗೆಲುವಿನ ಹಾದಿ ಬಹುತೇಕ ಕಮರಿದೆ. 16-22 ನಡುವೆ ಪಂದ್ಯ. ಅದು ಯಾರ ಪರವಾಗಿ? ನಾಗನೂರ್ ಪರವಾಗಿ. ಈಗ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ವೇಗದ ದಾಳಿಗಾರ ಬೆಳಗಾವಿ ಜಿಲ್ಲಾ ತಂಡದ ದಾಳಿಗಾರ ಯಶವಂತ್. ಈಗ ದಾಳಿ ಭಾಗದಲ್ಲಿ ಮತ್ತೊಮ್ಮೆ ಕಡಿಚಿರುತ್ತೆ ವಿಠಲ. ನಾಗನೂರು ತಂಡದ ಪ್ರಮುಖ ದಾಳಿಗಾರ, ತಂಡದ ಬಲಗೈ, ತಂಡದ ಸಂಪೂರ್ಣ ಜವಾಬ್ದಾರಿ ಹೊಂದಿರುವ ರೈಡರ್. ರೈಟ್ ರೈಡರ್ ಬಲಬದಿಯ ದಾಳಿಗಾರ, ವೇಗದ ದಾಳಿಗಾರ. ಡಿಫೆನ್ಸ್ ಆ ಕಡೆ ಈ ಕಡೆ ಓಡಾಡಿದ ಗಪ್ಪ ಅಂತಾರ 17-22. ನೀವು ಹೊರಗಿನವ್ರು ಏನು ಹೇಳಕ್ ಹೋಗ್ಬೇಡಿ. ಹೊರಗಿನವ್ರು ಸುಮ್ಮನೆ ಮ್ಯಾಚ್ ಆಟ ನೋಡ್ರಿ, ರೆಫ್ರಿ ಅದಾರ. ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯಕ್ಕೆ 22-18. ದಾಳಿ ವಿಭಾಗದಲ್ಲಿ ರಾಮಕೃಷ್ಣ ಈ ಕಡೆಗೆ ಸುಪರ್ಣಿಗಳಾಗಿದ್ದ. ಎಂತ ಅದ್ಭುತವಾದ ಪಂದ್ಯ ಸಿಗ್ತಾ ಇದೆ ನಮ್ಮೆಲ್ಲರಿಗೂ ಕೂಡ. ಇಲ್ಲಿ
ಈಗ ದಾಳಿ ವಿಭಾಗದಲ್ಲಿ ಎಡಬದಿಯ ದಾಳಿಗಾರ ನಾಗನೂರು ತಂಡದ ಪರವಾಗಿ ಬೆಳಗಾವಿ ತಂಡದ ಮೇಲೆ ದಾಳಿ. ಈಗ ದಾಳಿಯಲ್ಲಿ ಬೆಳಗಾವಿ ತಂಡದ ಪ್ರಮುಖ ದಾಳಿಗಾರ ಯಶವಂತ್ ದಾಳಿ ವಿಭಾಗದಲ್ಲಿ ಸಂಕಟ ತಂಡಕ್ಕೆ ಆಸರೆಯಾಗುವ ಆಟವನ್ನು ಜೋರಾಗಿ ಚಪ್ಪಲ ಅವರನ್ನ ಪ್ರೋತ್ಸಾಹಿಸ್ತಾರೆ. ಎಂತ ಒಂದು ತಂಡ ಸಾಕ್ತಾ ಇದೆ. ಕಳೆದ ದಾಳಿಯಲ್ಲಿ ಯಶಸ್ವಿ 2 ಅಂಕಗಳನ್ನ ಪಡೆದ ಯಶವಂತ್ ದಾಳಿ ವಿಭಾಗದಲ್ಲಿ ಈಗ 4 ಡಿಫೆನ್ಸ್ ಬೋನಸ್ ಇಲ್ಲ. ಆ ಕಡೆ ನಾಗೋ ಈ ಕಡೆ ದಾಳಿಯಲ್ಲಿ 4 ತಂಡದ ಪ್ರತಿಭೆ ಬೀಟಾಟ. ಇಪ್ಪತ್ತೇಳು ಅಂಕದ ಮುನ್ನಡೆಯಲ್ಲಿ ಮಹಾಲಕ್ಷ್ಮೀ ನಾಗನೂರು. ಈ ಪಂದ್ಯದ ತಿರುವು ಸುಧೀರ್ ಅವರ ಮಾಡಿದ ಟ್ಯಾಕಲ್ ಮಿಸ್ ಟ್ಯಾಕಲ್. ಈ ಪಂದ್ಯದ ತಿರುವು ಈಗ ಮತ್ತೊಮ್ಮೆ ದಾಳಿ ವಿಭಾಗದಲ್ಲಿ ಬೆಳಗಾವಿ ಜಿಲ್ಲಾ ತಂಡದ ಪರವಾಗಿ ಎಡಬದಿಯ ದಾಳಿಗಾರ ನಾಗನೂರು ತಂಡದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾನೆ. ಯಾವುದೇ ಅಂಕದ ಸಂಪಾದನೆ ಇಲ್ಲ. ಎಂತ ಒಂದು ಹೈ ವೋಲ್ಟೇಜ್ ಮ್ಯಾಚ್ ನಡೀತಾ ಇದೆ. ಜವಾಬ್ದಾರಿಯನ್ನ ಹೊತ್ತು ತಂಡದ ಗೆಲುವಿಗೆ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ ವಿಠಲ ಅವರು. ಈಗ ದಾಳಿ ಡಾಕ್ಟರ್ ರಾಮಕೃಷ್ಣ ಕಳೆದ ಸೂಪರ್ ಟ್ಯಾಕಲ್ನಲ್ಲಿ ಸೂಪರ್ ಟ್ಯಾಕಲ್ ಆಗಿದ್ದ ಆಟಗಾರ. ಇಪ್ಪತ್ತೇಳು 6 ಅಂಕದ ಮುನ್ನಡೆ. ಇಲ್ಲಿ ಏನಾದ್ರೂ ಮಿಸ್ಟೇಕ್ ಇನ್ನು ಮುಂದೆ ನಡೆದ್ರೆ ಪಂದ್ಯ ಬಹಳ ಕ್ರಿಟಿಕಲ್ ಆಗಿ ಮೂವ್ ಆಗುತ್ತೆ. ಮಣಿದಾಡಿಯಲ್ಲಿ ಬೆಳಗಾವಿ ಮೂಲದ ದಾಳಿಗಾರ ಅಂಕ ಇಪ್ಪತ್ತೇಳು 22 ಪಂದ್ಯ ಸಾಕ್ತಾ ಇದೆ. ಈ ಕಡೆಗೆ ಬೋನಸ್ ಆನಿದೆ. ಇಲ್ಲೇನಾದ್ರೂ ಮಿಸ್ಟೇಕ್ ಗಳು ಬಂದ್ರೆ ಪಂದ್ಯ ಬಹುತೇಕ ಬಹಳ ಟಫ್ ಆಗುತ್ತೆ. ಎಂತ ಪಂದ್ಯಕ್ಕೆ ನಾವೆಲ್ಲರೂ ಇವತ್ತು ಸಾಕ್ಷಿ ಆಗ್ತಾ ಇದ್ದೇವೆ. ಇಲ್ಲಿ ಇದು ನಿರ್ಣಾಯಕ ದಾಳಿ ಆಗುತ್ತೆ. ನಾಗನೂರು ತಂಡದ ಪಾಳ್ಯಕ್ಕೆ ಇಲ್ಲೇನು ಮಿಸ್ಟೇಕ್ ಬರಬಾರದು.
ಇಲ್ಲಿ ಮತ್ತೆ ಒಂದು ಬದಿಯಲ್ಲಿ ಬಿಟ್ಟುಕೊಡ್ತಾ ಇದ್ರೆ ಇನ್ನೊಂದು ಬದಿಯಲ್ಲಿ ಎಲ್ಲರಿಗೂ ನೀವು ಮಾದರಿ ಆದ್ರೆ ನಿಮಗೆ ಯಾರು ಮಾದರಿ? ಈಗ ದಾಳಿ ಭಾಗದಲ್ಲಿ ನಾಲ್ಕರ ತಂಡದ ಪರವಾಗಿ ಎಡಬದಿ ಆಟಗಾರ ದಾಳಿ ಭಾಗದಲ್ಲಿ ಕಟ್ಟಿಕೊಂಡು ಪ್ರೇಕ್ಷಕರಿಗೆ ಈ ಕಡೆಗೆ ಸುಬ್ಬಣ್ಣ ಕಲಾವಿದ ಯಶವಂತ್ ಯಾವುದೇ ಅಂಕ ಇಲ್ಲ, ಖಾಲಿ ಕೈಲಿ ವಾಪಸ್ ಆಗ್ತಾ ಇದ್ದಾರೆ. ಎಂತ ಒಂದು ಪಂದ್ಯ ಎಲ್ಲ ಪ್ರೇಕ್ಷಕರನ್ನ ಒಂದು ಗಾಳಿನಲ್ಲಿ ಕುರಿಸಿರುವ ಪಂದ್ಯ. ಕಡೆವರೆಗೂ ಹೇಳಕ್ಕಾಗಲ್ಲ. 4 ಅಂಕದ ಮುನ್ನಡೆಯಲ್ಲಿ ಮಹಾಲಕ್ಷ್ಮಿ ನಾಗನೂರ್ ತಂಡ 28-24 ನಾಗನೂರ್ ಪರವಾಗಿ. ಈ ಕಡೆಗೆ ರಾಮಕೃಷ್ಣ ಸುಬ್ಬಣ್ಣ ಜವಾನ್ ಶಿವ ಆ ಕಡೆ ನಾಲ್ಕು ಆದ್ರೂ ಕೂಡ ನೋಡಿ ಎಷ್ಟು ದರ್ಶನ ನಾನಾ ನೀಲ ಇಲ್ಲಿ ಮತ್ತೊಮ್ಮೆ ದಾಳಿ ಭಾಗ್ಯ ಮಾಡುವುದರೇ ಮಣಿತಾಳಿಯಲ್ಲಿ ಯಶವಂತ ಅಂಕ ಪಡೆಯಿಲ್ಲ. ಅಂಕದಿಂದ ಆಚೆಗೆ ನಡಿ ಮಿಸ್ಟೇಕ್ಸ್ ಆಗ್ತಾ ಮತ್ತೊಮ್ಮೆ. ಈಗ ದಾಳಿ ಭಾಗದಲ್ಲಿ ರಾಮಕೃಷ್ಣ ದಾಳಿ ಭಾಗದಲ್ಲಿ ರಾಮಕೃಷ್ಣ 29-21 ನಾಗನೂರ್ ಪರವಾಗಿ. ಒಂದೇ ಒಂದು ಅಂಕದ ಮುನ್ನಡೆಯಲ್ಲಿ ನಾಗನೂರ್ ತಂಡ ಕೊನೆಯವರೆಗೂ ಹೇಳತಾ ಇರಲು ಯಾರ ಪಾಲಿಗೆ ವಿಜಯದ ಮಾಲ. ಅಫಿಷಿಯಲ್ ಟೈಮ್ ಔಟ್. ಓಕೆ, ವಿರಾಮದ ಬಳಿಕ ಮತ್ತೆ ಪಂದ್ಯ ಪ್ರಾರಂಭದ ದಾಳಿಯಲ್ಲಿ ವಿಠಲ ಎಂತ ಒಂದು ಪಂದ್ಯ ಸಿಗ್ತಾ ಇದೆ ಅಲ್ಲಿ. ಮಹಾಲಕ್ಷ್ಮಿ ನಾಗನೂರ್ ಎಂತ ಒಂದು ಪಂದ್ಯ ಆಗ್ತಾ ಇದೆ ಇಲ್ಲಿ. ಸ್ಕೋರ್ ಸಮಬಲ ಇತ್ತು, ಆದರೆ ಈಗ ಮತ್ತೆ 3 ಅಂಕದ ಮುನ್ನಡೆಯಲ್ಲಿ. ಬೋನಸ್ ಆಗಿದೆ.
ಇಲ್ಲಿ ಕಾಲ ನಡೀತಾ ಇದೆ. ಲಾಸ್ಟ್ 4 ಮಿನಿಟ್ ಕೊನೆ 4 ನಿಮಿಷದ ಆಟ ಬಾಕಿ. ಲಾಸ್ಟ್ 4 ಮಿನಿಟ್ ಕೊನೆ 4 ನಿಮಿಷದ ಆಟ ಬಾಕಿ. ಬಸವೇಶ್ವರ ಅಡಿಗಟ್ಟಿ ಇವತ್ತು ಅಕಾಡೆಮಿ ಚಿಂಚಲಿ ಬರಪ್ಪ ಜಲ್ದಿ ಬರಬೇಕು. 2 ತಂದವರು ಮೈದಾನದಲ್ಲಿ ಬರಬೇಕು. ಅಕಾಡೆಮಿ ಚಿಂಚಲಿ ಬಸವೇಶ್ವರ ಅಡಿಗಟ್ಟಿ ಹನುಮಂತ ಅವರು ಬರಪ್ಪ ಜಲ್ದಿ ಬರಬೇಕು. ಬನ್ನಿ ಬಂದ ಮುಂದಿದೆ ನಾವು ಜಲ್ದಿ ಬರಬೇಕು. ಏನು ಅಂತ ಬಂದಳೆ ಎಂತ ಪಂದ್ಯ ಎಂತ ಪಂದ್ಯ 7 ಅಂಕದ ಮುನ್ನಡೆಯಲ್ಲಿ ಮಹಾಲಕ್ಷ್ಮಿ ನಾಗನೂರು ತಂಡ. ಹೌದು ಇದು ಬೆಳಗಾವಿ ತಂಡ ಆದ್ರೆ ಈ ಕಡೆ ನಾಗನೂರು. ಹೋಗು ಹೋಗು ಮಧ್ಯದಾಳಿ ಬಂಕಲೇಶ್ವರ್ ಬೆಳಗಾವಿ ಜಿಲ್ಲಾ ತಂಡದ ಬೋನಸ್ ಆಗ್ತಾ ಇದೆ. ಲಾಸ್ಟ್ 2 ಮಿನಿಟ್ ಬೇಡ ಚಪ್ಪಾಳೆ ತಂದಿದ್ದಾರೆ. ಚಪ್ಪಾಳೆ ಸರಿ ಸರಿ ಆಯ್ತು. ಏನಾಯ್ತು ಮ್ಯಾಚ್ ಆಡ್ತಾರ ಸರ್ ಆಡ್ರ ನಡೆಯದ ಹಲೋ ಸುಧೀರ ಇದು ಆಟಗಾರ ಲಕ್ಷಣ ಅದ ಸರ್ ಮುಂದಿನ ತಯಾರಿ ಬಸವೇಶ್ವರ ಅಡಿಗಟ್ಟಿ ಚಿಂಚಲಿ ಬರಪ್ಪ. ಚಿಂಚಲಿ ಅವರು ಈಗಾಗಲೇ ಬಂದಿದ್ದಾರೆ. ಹನುಮಂತ್ ಅವರು ತಾವು ಎಲ್ಲಿದ್ದೀರಿ? ಹನುಮಂತ್ ಅದನ್ನ ರೆಸ್ಪಾಂಡ್ ಮಾಡಕ್ ಕಲ್ತಾರ. ಬಸವೇಶ್ವರ ಅಡಿಗಟ್ಟಿ ಹನುಮಂತ್ ಅವರು ಮಳಿ ಬಂತ ಹಳ್ಳಿಮಂಟಾರ ಚಿಂಚಲಾರ ಬಂದ್ ನಿಲ್ತಾರೆ ಎಲ್ಲನು. ಚಿಂಚಲಿ ಬಂದ್ರು. ಚಿಂಚಲಿ ಬಂದಿದ್ದಾವೆ. ಹಳ್ಳಿಮಟ್ಟಿ ಹನುಮಂತ್ ಬರ್ಬೇಕು. ಹನುಮಂತ್ ಅವರ ಕೊನೆಯ 1 ನಿಮಿಷ ಪಂದ್ಯ ಮುಕ್ತಾಯಕ್ಕೆ ಲಾಸ್ಟ್ ಮಿನಿಟ್. ಈಗಾಗಲೇ 39-33 ನಾಲ್ಕರ ಪರವಾಗಿ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ ನಾಲ್ಕು ತಂಡದ ಆಟಗಾರ.
ಮುಂದಿನ ಪಂದ್ಯ ಅರಳಿಮಟ್ಟಿ ಮತ್ತು ಓಕೆ ಸರ್, ಅರಳಿಮಟ್ಟಿ ವರ್ಸಸ್ ಅಕಾಡೆಮಿ ಚಿಂಚಲಿ. ಈಗಾಗಲೇ ಚಿಂಚಲಿ ತಂದವರು ಮೈದಾನದಲ್ಲಿ ಆಗಮಿಸಿದ್ದಾರೆ. ಅರಳಿಮಟ್ಟಿ ಬರಬೇಕು. ಹನುಮಂತ ಅವರ ಎಲ್ಲಿದ್ದೀರಿ? ಹನುಮಂತ್ ಮಾಡು ಇಲ್ಲವೇ ಮಡಿ ಅಂತ ತರಬೇಕು, ಇಲ್ಲ ಸಿಗಬೇಕು ದಾಳಿಯಲ್ಲಿ. ಅರಳಿಮಟ್ಟಿ ಹನುಮಂತ್ ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ. ಓಕೆ, ಎರಡು ತಂದರ್ ಬೈದರು ಅಫಿಷಿಯಲ್ ಹೇಳಿ. ಪಾಯಿಂಟ್ ಟು ನಾಗ್ನೂರ್ ಪಂದ್ಯ ಮುಕ್ತಾಯ.